ಶಿವ ಶಿವ ಹರ ಹರ ಶಂಭೋ ವಿಶ್ವಾರಾಧ್ಯರು, ಹರ ಹರ ಶಿವ ಶಿವ ಶಂಭೋ ವಿಶ್ವಾರಾಧ್ಯರು, ಶಿವ ಶಿವ ಹರ ಹರ ಶಂಭೋ ವಿಶ್ವಾರಾಧ್ಯರು. ನನಗೇನಾಗಿದೆ? ನನಗೇನಾಯ್ತು? ಮಲ್ಲವ್ವ, ನೀ ಸತ್ತಿದ್ದೆ, ನೀ ಸತ್ಯ ಅಂತ ನನ್ನ ಅಪ್ಪವ್ರಿಗೆ ಹೋಗಿ ಹೇಳಿದೆ. ಆ ನನ್ನ ಗುರು ಸಕ್ರ ಈ ರುದ್ರಾಕ್ಷಿನ ಮಲ್ಲವನ್ ತಲೆ ಕೆಳಗಿಡು ಅಂತ ಹೇಳಿದ್ರು. ನಾ ಇಟ್ಟೆ, ನೀ ಬದುಕ್ಬಿಟ್ಟೆ ಅವ್ವ, ಬದುಕ್ಬಿಟ್ಟೆ. ಅಬ್ಬಾ ಮುತ್ಯ, ನನ್ನನ್ನ ಬದುಕ್ಸ್ಬಿಟ್ಯಾ ತಂದೆ, ನನ್ನನ್ನ ಬದುಕ್ಸ್ಬಿಟ್ಯಾ. ಅಪ್ಪ ಮುತ್ಯ, ಮುತ್ಯ, ಅಪ್ಪ ಗುರುವೇ ನನ್ ತಂದೆ. ನೀನು ಸಾಮಾನ್ಯ ಗುರುವಲ್ಲ ತಂದೆ, ಸಾಕ್ಷಾತ್ ಶಿವ. ಆ ಯಮ ಒಯ್ದ ಪ್ರಾಣನ ಮರಳಿ ನೀಡಿದ ಮೃತ್ಯುಂಜಯ ನೀನು. ನಿನ್ನನ್ನು ಜೀವನ ಪರ್ಯಂತ ಎಷ್ಟು ಭಜಿಸಿದರೂ ಸಾಲದು ತಂದೆ, ಸಾಲದು, ಸಾಲದು ತಂದೆ, ಸಾಲದು. ನಾನಲ್ಲ, ಆ ನನ್ನ ತಾಯಿ ದೊಡ್ಡವಳು. ನನ್ನಿಂದ ನಿನ್ನ ವಿಧಿ ಲಿಖಿತವನ್ನೇ ತಪ್ಪಿಸಿದವಳು ಅವಳು. ವಿಶ್ವರಾಜ್ಯ ಮಹಾರಾಜ. ನನ್ ಕನ್ಸನಾಗ ಪಾರ್ಸಿ ಧರ್ಮಗುರು ಮೆಹರ್ ಬಾಬಾ ಬಂದಿದ್ದ. ಅವ ನನ್ನನ್ನು ನೋಡ್ಲಾಕ ಭಾರತದ ತುತ್ತ ತುದಿಯಿಂದ ಹೊರಟು ಬರ್ತಿದ್ದಾನೆ. ಬಾ 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 ಬಾ. ये दूध अमृत के समान है। विश्वराज शिव जी, साधु बाबा, आप शंकर हैं, आप लाखों में एक हैं। आकाश में जितने सितारे चमकते हैं, मगर चांद से बड़ा नहीं होता। चांद आकाश को उज्जवल बना देता है, ठीक वैसे ही इस धरती पे आप हैं। आपकी दर्शन से हमारा जन्म पावन हो गया। अच्छा साधु महाराज जी, अब हम चलते हैं। आपकी लीला सुन के दिल बहुत खुश हुआ। अब हमको इजाजत दीजिए। ನಿಮ್ಮಿಂದ ಈ ಊರು ಪಾವನವಾಯಿತು. ನಮ್ಮಿಬ್ಬರ ಸಮಾಗಮ ಗಂಗಾ ಯಮುನೆಯರ ಸಂಗಮ. ಇದೆಲ್ಲ ಆ ದೇವಿಯ ಕೃಪೆ. ಆಹಾ, ಅಪ್ಪರಿಗಿಷ್ಟವಾದ ಬಜ್ಜಿ. 5 ಬಜ್ಜಿ ಇದೆ. ಈ 2 ಅಪ್ಪರಿಗೆ, ಈ 2 ನನಗೆ, ಇದೊಂದು ಉಳಿತಲ್ಲ. ಇದು ಅಪ್ಪರಿಗೆ ಕೊಟ್ಟರೆ 3 ಆಗ್ತವ. ಬೇಡ ಬೇಡ ಬೇಡ, ಇದನ್ನು ನಾನು ತಗೊಂಡ್ರೆ ಹೆಚ್ಚು ತಿಂದಂಗಾಗುತ್ತಲ್ಲ. ನಂಗೆ ತುಂಬ ಹಶ್ವಾಗ್ತಾ ಇದೆ, ತಿಂದ್ಬಿಡೋಣ. ಅಪ್ಪರು ಎಲ್ಲೋ ಇದ್ದಾರೆ, ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಅಯ್ಯೋ ಅಯ್ಯೋ, ಏನ್ ಸಿದ್ದಮ್ಮ, ನನಗೇನ್ ತಂದಿದ್ದಿ? ನನಗೆ ಬಜ್ಜಿ ಬಾಳ ಕಾಯಸಂತ ಗೊತ್ತದ ಇಲ್ಲ? ಹೌದಪ್ಪರೆ, ತಂದಿದ್ಯೇನ? ನಿಮಗಿಷ್ಟ ಅಂತ ಬಜ್ಜಿನೇ ಮಾಡ್ಕೊಂಡು ತಂದಿದ್ದೆ ಅಪ್ಪರೆ. ಹಾಳ ದಸ್ವು ತಿನ್ನೋಣ ಅಂತ ಬುತ್ತಿ ಬೀಚಿದೆ, ಅಷ್ಟ್ರಲ್ಲಿ ಹದ್ದು ಬಂದು ಎತ್ಕೊಂಡು ಹೋಯ್ತಲ್ಲ. ನಿಮಗಿದೆಲ್ಲ ಏಯ್ ಕಳ್ಸಿದ್ದಮ್ಮ, ಇದೇ ಅಲ್ಲ ನಿನ್ನ ಬುತ್ತಿ? ಹೌದಪ್ಪರೆ, ಹೌದು, ಇದೇ ಆ ಬುತ್ತಿ. ನೀನು ದಾರಿಯಾಗಿ ಕುಂತು ಈ ಬುತ್ತಿಯಾಗಿರೋ ಬಜ್ಜಿ ತಿನ್ನಕ್ಕೂ ಮೊದಲು ನಾನೇ ಹದ್ದಾಗಿ ಬಂದು ಹಿಡ್ದು ಇಲ್ಲಿ ಬಂದು ಕುಂತು ತಿಂದೀನಿ. ಅದ್ರಾಗಿರೋ ಒಂದು ಮೆಣಸಿನ್ಕಾಯಿ ಬಹಳ ಕಾರಿತ್ ನೋಡು, ಅದಿಲ್ಲೇ ಒಗ್ದಿನ್ ನೋಡು. ಯಪ್ಪ ಶಿವನೇ ತಂದೆ ಕಾಪಾಡೋ ನನ್ನಪ್ಪ. ತಡ್ಕೊಳಕ್ಕಾಗದೆ ಮೈಯೆಲ್ಲ ತುರ್ಸ್ಕೊಂಡು ಸಾಕಾಗಿದೆಯೋ ನನ್ನಪ್ಪ.
ಸಿದ್ಧಿ ನೋಡು, ನನ್ ಮೈನು ತಿಂಡಿ ಇತ್ತಾಗ. ನೋಡು, ಬಾ ಬಾ, ತುರ್ಸು 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 ತುರ್ಸು, ಈ ಕಡೆ ತುರ್ಸು, ಬಾ ಬಾ ತುರ್ಸು. ಶಿವ ಹರ ಹರ ಶಂಭೋ ವಿಶ್ವರಾಧ್ಯರು, ಹರ ಹರ ಶಿವ ಶಿವ ಶಂಭೋ ವಿಶ್ವರಾಧ್ಯರು. ವಾಸಿ ಆಯ್ತಪ್ಪರೆ. ಅಲ್ಲಿ ಅಲ್ಲಿ ಏ ಸಿದ್ಧಿ, ಎಲ್ಲ ಅಂಗಗಳು ಈ ದೇಹಕ್ಕೆ ಅನ್ಕೊಂಡಿರ್ತಾವ. ಭಾವ ಬದಲಾಗಬಾರ್ದಲೇ. ಜನನಕ್ಕೆ ಮೂಲವಾಗಿರೋ ಇಂದ್ರಿಯವೇ ನಿನ್ನಲ್ಲಿ ಭ್ರಾಂತಿಯನ್ನು ಉಂಟು ಮಾಡಿದೆ. ನಿನಗೆ ಸಂಶಯ ಬಂದಿದೆ ಅಂದ ಮೇಲೆ ನಿನ್ನ ಮೈಯಲ್ಲಿರೋ ರೋಗ ಎಲ್ಲ ಚಲೋ ಆದರೂ ಈ ಉಚ್ಚಿ ಉಯ್ಯೋ ಜಾಗ ನೀನ್ ತುರಿಸದೇ ಇದ್ದಿದ್ದರಿಂದ ನಿನಗೂ ಸಹಿತ ಒಂದ್ ಜಾಗ ಬಿಟ್ಟು ಮಿಕ್ಕೆಲ್ಲ ಜಾಗ ಚಲೋ ಆಗಿದೆ. ಹೋಗು. ಆಯ್ತು ಅಪ್ಪರೆ. ನೋಡ್ರಪ್ಪ, ವಿಶ್ವಾರಾಧ್ಯ ಗುರುಗಳು ಯಲಗೋಡಕ್ಕೆ ಬಂದು ನೆಲೆಸಿದ್ದಾಗ ನನ್ನನ್ನು ಅನುಗ್ರಹಿಸಿ ಆಶೀರ್ವದಿಸಿದ ಮಹಾನುಭಾವರು. ನಾನು ದೇಹಾಭಿಮಾನ ತೊರೆದು ಅವರಿಗೆ ಶರಣಾದಾಗ ಅಪ್ಪಿ ನನ್ನ ಭಕ್ತಿಯನ್ನು ಒಪ್ಪಿ ಶಿವ ಪದವಿ ಪಡೆದ ದಾರಿಗೆ ಶ್ರೀಕಾರ ಹಾಕಿದ ಪವಾಡ ಪುರುಷರು ಅವರು. ಅವರೀಗ ಅಬ್ಬೆ ತುಮಕೂರಿಗೆ ಬಂದು ನೆಲೆಸಿದ್ದಾರಂತೆ. ಅವರ ದರ್ಶನ ಪಡೆಯುವ ಆಸೆ ಆಗಿದೆ. ಬನ್ನಿ, ಆ ಶಿವಸ್ವರೂಪಿಗಳ ದರ್ಶನ ಪಡೆದು ನಾವೆಲ್ಲರೂ ಪಾವನರಾಗೋಣ. ನಿಮಗೇನೋ ವಿಶ್ವಾರಾಧ್ಯರು ಇಷ್ಟ ಆಗಿದ್ದಾರೆ. ಅವ್ರ ಮೈ ಮೇಲೆ ಜನಿವಾರನೇ ಇಲ್ಲ. ನಮ್ಮನೆ ದೇವರು ತಿಂತಿನಿ ಮೌನೇಶ್ವರ. ಮೊದಲು ತಿಂತಿನಿ ಮೌನೇಶ್ವರನ ದರ್ಶನ ಮಾಡಿಕೊಂಡು ಆಮೇಲೆ ನಿಮಗೋಸ್ಕರ ಅಬ್ಬೆ ತುಮಕೂರಿಗೆ ಬರ್ತೀವಿ ಬಿಡು. ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ. ಶರಣು ಗುರುದೇವ, ಶರಣು. ನಿಮ್ಮ ಪಾದಕಮಲಗಳಿಗೆ ಶರಣು ಶರಣು. ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ. ಭೀಮ್ಯ, ಸ್ಥಾವರಕ್ಕೆ ಅಳಿವುಂಟು, ಜಂಗಮಕ್ಕೆ ಅಳಿವಿಲ್ಲ. ನಾನು ಜನಿವಾರನೇ ಹಾಕೊಳ್ಳಲ್ಲ ಅಂತ ಹೇಳಿದ್ರಲ್ಲಪ್ಪ ನಿಮ್ಮವರು. ಭರ್ಗೋ ದೇವನ ಭಜಿಸಿ ಗಂಧವನ್ನಿಟ್ಟುಕೊಂಡು ನೇಮದಿಂದಿರಬೇಕು. ಇಲ್ಲದಿದ್ದರೆ ಈ 3 ಎಳೆಯ ದಾರ ನಿನ್ನ ಕೊರಳನ್ನೇ ಕೊಯ್ದಿತ್ತು ಜೋಕೆ. ಈ ಜನಿವಾರ ಎಂದರೆ ಜನನ ಮರಣಗಳ ನಿವಾರಣಾಲೆ. ಈ ದಾರದ ಸೂತ್ರ ಬಿಟ್ಟು ಲಿಂಗ ನಿಲ್ಲದು. ಅದು ಜಗತ್ಪಾಲಕನ ಸೂತ್ರಲೇ. ಲಿಂಗ ಮಧ್ಯೆ ಜಗತ್ ಸರ್ವಂ. ಈ ಲಿಂಗವೆಂಬ ಜಗತ್ತು ಅವನ ಸೂತ್ರದಿಂದಲೇ ಆಕಾಶದ ಮಧ್ಯೆ ನಿಂತದ್ಲೇ. ಆಕಾಶದ ಮಧ್ಯೆ ನಿಂತದ. ಅಪ್ಪ ಗುರುನಾಥ, ಈ ಸೂತ್ರದ ಸೂತ್ರಧಾರಕನು ಪರಶಿವನಲ್ಲವೇ ಪ್ರಭು? ಅವನ ಸೂತ್ರದಿಂದಲೇ ಅಲ್ಲವೇ ಜಗತ್ತು ಚೇತನವೆನಿಸಿಕೊಂಡಿದ್ದು? ಅವನು ಸೂತ್ರಧಾರಿ, ನಾವು ಪಾತ್ರಧಾರಿಗಳಲ್ಲವೇ? ಭಲೇ ಮಗನೇ, ಪೊಳ್ಳು ಬೀಜ ಅಲ್ಲ ನೀನು, ಗಟ್ಟಿ ಬೀಜ ಅದೀಯ. ಗಟ್ಟಿ ಬೀಜ. ಪರತಪ್ಪನವ್ರೆ, ಒಂದು ಅಮಾವಾಸ್ಯೆ ದಿನ ಕೊರಸಳ್ಳಿ ಸಿದ್ದಪ್ಪ ಶಾಖಾಪುರದವರು, ಸತ್ಯಂಪೇಟೆ ಗುರಪ್ಪನವರು, ಹಾವನಹಳ್ಳಿ ಮಹಂತಪ್ಪನವರು ಕೂಡಿ ಶರಣಪ್ಪನವರು ಎಲ್ಲ ಬಂದು ಅಪ್ಪವ್ರ ದರ್ಶನ ಮಾಡ್ಕೊಂಡಿದಾರ. ಅಪ್ಪವರು ತುಂಬ ಸಂತೋಷದಿಂದ ಅವ್ರಿಗೆಲ್ಲ ಆಶೀರ್ವಾದ ಮಾಡಿದಾರ. ಅದೇ ನಾವು ಪುಣ್ಯ ಮಾಡಿದೀವಿ. ಇವತ್ತು ನಾವು ಅಪ್ಪ ಅವ್ರ ದರ್ಶನ ಮಾಡಕ್ ಬಂದಿದ್ದೀವಿ. ಅಪ್ಪರ, ಪರ್ವತಪ್ಪವ್ರು ಬಂದಾರ. ನಮಸ್ಕಾರ ರೀ ಅಪ್ಪರೇ. ಏನ್ಲೇ ಪರ್ತ್ಯ? ಫರ್ತಾಬಾದಾಗ ಎಲ್ಲಾ ಭಕ್ತರು ಕೂಡಿ ತಾವು ಕುಳಿತ ಜಾಗದಾಗ ಭಜನೆ ಹಚ್ತೀವಿ. ಭಜನಿ ಮಂಗಳ ಹಾಡು ಮುಂದ ತಮಗೊಂದು ಎತ್ತಿನ ಬಂಡಿ ಕಳಿಸ್ಕೊಡ್ತೀವಿ. ತಾವು ಫರ್ತಾಬಾದಿಗೆ ಬಂದು ನಮಗೆಲ್ಲ ದರ್ಶನ ಕೊಡ್ಬೇಕು ಅಂತ ಕೇಳ್ಕೊತೀವಿ. ನಾನೇನಿ ನಾಳೆನ್ಲೇ ನೀನ್ ಕರ್ದಾಗ ಬರಕ್ಕೆ? ಈ ದುನಿಯಾದಾಗೆ ಆಕೆ ಒಬ್ಳೆ ನನ್ನ ಮಾಲೀಕಳು. ಅವಳು ಹೋಗು ಅಂದ್ರೆ ಬರ್ತೀನಿ. ಹೋಗು. ನೀವು ಬರ್ತೀನಿ ನಡಿ. ಅವಾಗ್ಲೇ ನಾವು ಹೋಗೋದು, ಇಲ್ಲಾಂದ್ರೆ ನಾವು ಹೋಗಲ್ಲ. ನಡಿ ನಡಿ ಅಂದ್ರೆ ನಿಂತಿದ್ಯಾ? ಕೊಡಿರಿ ಅಪ್ಪರ. ನಡಿ ಅಂದ್ರೆ? ಎಲ್ಲ ಕಳ್ದಂಗಾಯ್ತು. ನನ್ನ ಜನ್ಮ ಪಾವನವಾಯ್ತು. ನಮ್ಮ ಊರಿಗೆಲ್ಲ ಒಳ್ಳೇದಾಯ್ತು ಅಪ್ಪರ. ನಮ್ಮ ಊರ್ಗೆ ಒಳ್ಳೇದಾಗೋಯ್ತು. ಪರ್ತ್ಯ, ಏನ್ ಮಾಡ್ಲಪ್ಪ, ಮುಪ್ಪಾಗೋಯ್ತು, ಎಲ್ಲೂ ಓಡಾಡಕ್ಕಾಗಲ್ಲ. ಸರಿ, ನೀನೊಂದು ಕೆಲಸ ಮಾಡು, ಭಜನೆ ಶುರು ಮಾಡ್ರಿ. ಕಡೇ ದಿನ ಮಂಗಳಕ್ಕೆ ನಾನು ಆಯ್ತು ಅಪ್ಪರ.
ಶರಣಾರ್ಥಿ ಅಪ್ಪರ. ನಡ್ರಪ್ಪ. ಗುರುರಾಯ ಚಿಂತೆಯ ಬಿಡಿಸಿದನು. ಕಾಂತಿನಿ ಬಾಯನ್ನು ಏಕಾಂತ ಕರೆದು, ಕಾಂತಿನಿ ಬಾಯನ್ನು ಏಕಾಂತ ಕರೆದು ಎಂತ ನೋಡ್ರಿ ಅಪ್ಪ, ನಮ್ ಭೋಜನಿ ಕೇಳಲಿಕ್ಕೆ ಹಕ್ಕಿ ಕೂಡ ಬಂದು ಕುಂತೈತೆ ನೋಡ್ರಿ. ಗುರುರಾಯ ಚಿಂತೆಯ ಬಿಡಿಸಿದನು. ಆರ್ಗೋಣ ಅಳಿಯಂದನು, ಮೂರ್ಗೋಣ ತಿಳಿಯಂದನು. ಆರ್ಗೋಣ ಅಳಿಯಂದನು. ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ. ತಾವು ಫರ್ತಾಬಾದ್ಗೆ ಬದನಿಗೆ ಬರ್ತೀನಿ ಅಂತ ಹೇಳಿದ್ರಿ, ಬರ್ಲಿಲ್ಲ ಅಪರ. ಯಾಕ್ಲೇ ಪರ್ತ್ಯ ಮರ್ತೇನ? ಭಜನೆ ನಡೀತಿರ್ಬೇಕಾದ್ರೆ ಕರಿಗುಬ್ಬಿಯಾಗಿ ಬಂದಿದ್ನಲ್ಲೇ. ಆ ಕರಿ ಗುಬಿಯಾಗಿ ಬಂದಿದ್ದು ತಾವೇನ್ರ ಅಪರ? ಅಪರ, ತಾವು ಯಾವ ರೂಪದಾಗ ದರ್ಶನ ಕೊಡ್ತಿರತ್ ಯಾರು ಗೊತ್ತೈತ ಅಪರ? ಸಿದ್ಧಿ ಕಟ್ಟಿನ ಹೋಗ್ ಹೋಗ್ ಹೋಗ್. ಗುರುರಾಯ ಚಿಂತೆಯ ಬಿಡಿಸಿದನು. ಎಂತವ ಗುರುರಾಯ ಚಿಂತೆಯ ಬಿಡಿಸಿದನು. ಅಪ್ಪೋರೆ, ಮುಂಬೈಯಲ್ಲಿ ಮುಮ್ಮಾದೇವಿ ದರ್ಶನ ಮಾಡ್ಕೊಂಡ್ರಿ. ಆ ಶಾಂಭವಿನಿಗೆ ಆಶೀರ್ವಾದ ಮಾಡಿದ್ವಿ. ಅಷ್ಟು ಸಿದ್ಧಿಗಳನ್ನು ದಾಯಪಾಲಿಸಿದ್ದಾಳೆ. ಸತ್ತ ಮಗುನ ತಿಳುಗೋಳದಲ್ಲಿ ಬದುಕಿಸಿದ್ರಿ. ಫರ್ತಾಬಾದಲ್ಲಿ ಕರುಗುಬ್ಬಿಯಾಗಿ ದರ್ಶನ ಕೊಟ್ರಿ. ಎಲ್ರಿಗೆ ಎಲ್ಲ ಮಾಡಿದಿರಿ. ಅಪ್ಪೋರೆ, ಯಮುನ್ ಜೊತೆ ಹೋರಾಡಿ ಆ ಮಗುನ ಬದುಕಿಸಿದ್ರಂತೆ. ಈ ಬಡಪಾಯಿಗೆ ನೀವೇನು ಮಾಡಿಲ್ವಲ್ಲ ಅಪ್ಪೋರೆ? ಆ ತಾಯಿ ಯಾರ್ಯಾರಿಗೆ ಏನೇನು ಕೊಡಬೇಕೋ ಲೆಕ್ಕಾಚಾರ ಮಾಡಿಕೊಟ್ಟಿರ್ತಾಳೆ. ಅದನ್ನು ಸಂತೋಷದಿಂದ ಅನುಭವಿಸ್ಬೇಕು. ನಮಗಿದು ಬೇಕು ಅದು ಬೇಕು ಅಂತ ಆಸೆ ಪಡಬಾರ್ದು. ಇಲ್ಲ ಅಪ್ಪೋರೆ, ನಿಮ್ಮ ಶಕ್ತಿಯಿಂದ ನನ್ನ ಕಣ್ಣು ಬರಂಗ್ ಮಾಡಬೇಕು. ನಾನು ಈ ಪ್ರಪಂಚನ ನೋಡಲೇಬೇಕು. ಬೇಡಪ್ಪ. ನನ್ ಕಣ್ ಬರ್ಸಿ, ನನ್ ಕಣ್ ಬರ್ಸಿ. ಓ, ಇಲ್ಲಾಂದ್ರೆ ಗಂಟ್ಯ. ನಾನು ಇಲ್ಲೇ ಸತ್ತೋಗ್ತೀನಿ. ಏ, ಇಲ್ಲೇ ಗಂಟ್ಯ. ಸತ್ತೋಗ್ತೀನಿ. ಶಿವ ಶಿವ ಹರ ಹರ ಶಂಭೋ ವಿಶ್ವರಾಧ್ಯರು. ಹರ ಹರ ಶಿವ ಶಿವ ಶಂಭೋ ವಿಶ್ವರಾಧ್ಯರು. ಶಿವ ಶಿವ ಹರ ಹರ ಶಂಭೋ. ಅಪ್ಪೋರೆ, ಅಪ್ಪೋರೆ, ನನ್ನ ಕಣ್ಣು ಕಾಣ್ತಾ ಇದೆ. ಅಪ್ಪೋರು ಗಂಟಪ್ಪಂಗೆ ಆಶೀರ್ವಾದ ವಿಶ್ವರಾಧ್ಯರ ಮಹಿಮೆಯಿಂದ ಗಂಟಪ್ಪನಿಗೆ ದೃಷ್ಟಿ ಬಂತು. ಇದು ಪವಾಡನೇ. ಇದು ಎಷ್ಟು ಮುದ್ದಾಗಿ ಕಾಣ್ತಾ ಇದ್ದಾಳೆ. ಅದಕ್ಕೆ ಇರ್ಬೇಕು ಆ ಕಂಠ ನನ್ನ ಮಗ ನನ್ನ ಹೆಂಡತಿನ ಎಕ್ಕ ಎಕ್ಕ ಅಂತ ಕರೆದು ಅವಳ ಜೊತೆ ಸರ್ಸಾಡ ಕೊಡ್ತಿದ್ದ. ನನ್ನ ಮಗನ ಇವತ್ತು ನಾನು ಉಳ್ಸಲ್ಲ. ದೃಷ್ಟಿ ಬರಕ್ಕೂ ಮುಂಚೆ ಯೋಚನೆ ಚೆನ್ನಾಗಿತ್ತು ನಿಂದು. ಅದಕ್ಕ ಹೇಳಿದ್ದು. ದೃಷ್ಟಿ ಬಂದು ಸ್ವಲ್ಪ ಹೊತ್ತಾಗಿಲ್ಲ, ಏನೇನೇನೋ ಯೋಚನೆ ಮಾಡ್ತಿದ್ಯಾ. ಬೇಡ ಗಂಟ್ಯ, ಒಳ್ಳೇದಾಗಿ ಯೋಚನೆ ಮಾಡು. ಪ್ರಪಂಚ ಒಳ್ಳೇದಾಗ ಕಾಣತ್ತೆ. ಕೆಟ್ಟದಾಗಿ ಯೋಚನೆ ಮಾಡ್ದೆ ಅಂತ ಅನ್ಕೋ, ಕೆಟ್ಟದಾಗೇ ಕಾಣತ್ತೆ. ಅನುಮಾನ ಪಟ್ರೆ ಅನುಮಾನ ಪಿಚಾಚಿ ಆಗ್ಬಿಡ್ತೀಯ. ಹುಷಾರ್. ನಿನ್ ಮಡ್ದಿ ಮ್ಯಾಗ ಅನುಮಾನ ಪಡ್ಕೊಡ್ದು. ಆಯ್ತು ಪರ, ಸರಿ, ತಂದಾಗಿರು. ಆದಿಶಕ್ತಿ ಕಾಪಾಡ್ತಾಳೆ. ತಪ್ಪಾಯ್ತು. ನಾನು ಇನ್ನು ಮುಂದೆ ನಾನು ನಿಮ್ ಧ್ಯಾನ ಮಾಡ್ಕೊಂಡು ಇದ್ಬಿಡ್ತೀನಿ. ನಮಸ್ಕಾರ ರೀ ಗುರುಸಿದ್ಧ ಶಾಸ್ತ್ರಿಗಳೇ, ಎಲ್ಲಿಗೆ ಹೊಂಟ್ರಲ್ಲ? ನಾನು ಅಬ್ಬೆ ತುಮಕೂರು ಹೊಂಟೀನಿ. ಆ ವಿಶ್ವರಾಧ್ಯರ ದರ್ಶನಕ್ಕೆ ನೀನು ಬಾಪ ಹೋಗೋಣ. ಏನ್ ಬರೋದ್ ಬಿಡ್ರಿ. ಅವರು ಜಂಗಮರಾಗಿ ಲಿಂಗ ಇಲ್ಲದ ಮೈ ಮೇಲೆ ಬಟ್ಟೆ ಇಲ್ಲದ ಕುಂತವ್ರೆ. ಅವ್ರನ್ನೇನ್ ನೋಡೋದ್ ಬಿಡ್ರಿ. ನನಗೇನೋ ಇದು ಸರಿ ಕಾಣೋದಿಲ್ರಿ ಅಪ್ಪ. ನಮ್ಮ ಧರ್ಮ ಒಪ್ಪಲ್ಲಪ್ಪ. ಮಹಾದೇವಪ್ಪ ಅವರು ಸಿದ್ಧಿ ಪುರುಷರು, ವೈರಾಗ್ಯ ಮೂರ್ತಿಗಳಪ್ಪ ವಿಶ್ವರಾಧ್ಯರು. ತಮ್ಮ ಅಂಗವೇ ಲಿಂಗ ಮಾಡಿಕೊಂಡಾಗ ತೋರಿಕೆ ಲಿಂಗ ತೆಗೆದುಕೊಂಡು ಏನ್ ಮಾಡ್ತಿ? ಬಾ ಹೋಗೋಣ. ಮಹಾದೇವಪ್ಪ, ಹಳ್ಳದ ದಂಡಿ ಬೆಲೆ ಘಟಸರ್ಪ ಇಲ್ಲಿ ನೋಡಪ್ಪ. ದರ್ಶನ ಇಲ್ಲೇ ಕೊಟ್ರಪ್ಪ ವಿಶ್ವರಾಧ್ಯರು. ಏ ಸಕ್ರಿಯ, ಯಾದಗಿರಿಯಿಂದ ಗುರುಸಿದ್ಧ ಶಾಸ್ತ್ರಿ ಅಶೀಲವಂತ ಮಹಾದೇವಪ್ಪ ಬರ್ತಾರ. ವಿಭೂತಿ ಹಚ್ಚು, ಲಿಂಗ ಕಟ್ಟು, ಎಲ್ಲಿಗ್ ಬೇಕು ಅಲ್ಲಿಗೆ ಹಚ್ಬಿಡ್ಲೇ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶರಣು ಅಪ್ಪ ಅವ್ರಿಗೆ. ಶರಣು ಅಪ್ಪೋರ್ಗೆ. ಅಂಗದ ಮೇಲೆ ಲಿಂಗವಿಲ್ಲದ ಭವಿ ಹತ್ರ ಯಾಕೆ ಹೋಗ್ಬೇಕು ಅಂತ ಈ ಶೀಲವಂತ ಮಹಾದೇವಪ್ಪ ಹೇಳಿದ್ನಲ್ಲ. ಏಯ್ ನೋಡ, ವಿಭೂತಿ ನೋಡ, ಲಿಂಗ ನೋಡಲಿ. ಅರವು ಪೂಜಿಸಲೆಂದು ಕುರುಹು ಕೈಯಲ್ಲಿ ಕೊಟ್ಟರೆ ಅರುವನ್ನೇ ಮರೆತು ಕುರುವನ್ನೇ ಪೂಜಿಸುವ. ಅಯ್ಯೋ, ಈ
ಒಬ್ಬರಿಗೇನಿನ್ನ ಬೇಕಯ್ಯ ಗುಹೇಶ್ವರ. ಸಹಸ್ರದಳ ಕಮಲದ ಮಧ್ಯೆ ಪಂಚಪತ್ರವ ಹಿಡಿದು ಮಂಡಲ ತ್ರೇದಿ ಮಧ್ಯದಲ್ಲಿ ಪ್ರಣವ ಪೀಠದ ಮೇಲೆ ಅರವೆಂಬ ಗುರುವನ್ನು ಕೂಡಿಸಿ ದೇಹವೆಂಬ ಹಣತೆಯಲ್ಲಿ ಭಕ್ತಿ ಎಂಬ ತೈಲವನೆರೆದು ಜ್ಞಾನವೆಂಬ ಜ್ಯೋತಿಯು ಬೆಳಗಿ ನಿರ್ಮಲ ಭಾವದಿಂದ ಪೂಜಾ ಮಾಡ್ಕೋಬೇಕ್ರಪ್ಪ, ಪೂಜಾ ಮಾಡ್ಕೋಬೇಕು. ತಪ್ಪಾಯ್ತು ಅಪ್ಪವ್ರೆ, ತಪ್ಪಾಯ್ತು ಅಪ್ಪವ್ರೆ. ತಿಳಿದೇ ಏನೋ ಮಾತಾಡ್ಬಿಟ್ಟೆ, ಕ್ಷಮಿಸ್ಬಿಡಿ. ಆಕಿಗೆ ಆರಾಮಿಲ್ಲೇನೋ ಅನ್ನಿಸ್ತದ. ಇವತ್ತ ಅವಳನ್ನು ನೋಡಲು ನಾನು ಹೋಗಬೇಕು. ಸ್ಥೂಲ ದೇಹದಿಂದ ಹೋಗುವ ಬದಲು ಸೂಕ್ಷ್ಮ ದೇಹದಾರಿಯಾಗಿ ಹೋಗಿ ಬರೋದು ಸರಿ. ಜೋಗುರಿ, ಜೋಗುರಿ, ಜೀವನದಾಗ ನನ್ನನ್ನು ಕಟ್ಕೊಂಡು ಬಹಳ ದಣಿದಿದ್ದೆ. ನಾನು ಈ ರೂಢದಿಂದ ಆ ರೂಢನಾಗಲು ನನ್ನ ಒಡನಾಡಿಯಾಗಿ ನೀನು ಮಾಡಿದ ಸೇವೆ ಬಹಳ ದೊಡ್ಡದು ಜೋಗುರಿ. ಪಂಚಭೂತಗಳಿಂದ ಬಂದ ಈ ಶರೀರ ಮತ್ತೆ ಪಂಚಭೂತಗಳಲ್ಲಿ ಲೀನ ಆಗಲೇಬೇಕು. ಇದು ಸೃಷ್ಟಿ ನಿಯಮ. ನಿನಗೀಗ ಈ ಭೌತಿಕ ಶರೀರ ಬಿಟ್ಟು ಜ್ಯೋತಿಯಾಗಿ ಬೆಳಗೋ ಕಾಲ ಕೂಡಿ ಬಂದದ. ಯತ್ರ ರಾಮಃ ತತ್ರ ಅಯೋಧ್ಯೆ ಎಂದು ಬದುಕಿ ತೋರಿದೆ. ನೀನು ಮುತ್ತೈದೆಯಾಗಿ ಆತ್ಮರೂಪಿ ಪರಮಾತ್ಮನಲ್ಲಿ ಸೇರಿ ನನ್ನನ್ನು ಕೂಡಿಕೊಂಡಿರು ಜೋಗುರಿ. ಅಬ್ಬೆ ತುಮಕೂರಿನ ದಿವ್ಯ ಕ್ಷೇತ್ರದಲ್ಲಿ ನನ್ನ ಎಡಭಾಗದಲ್ಲಿ ನಿನಗೆ ಸ್ಥಾನ ಕೊಟ್ಟಿರುವೆ. ಅಲ್ಲಿ ನೀನು ಬಂದು ನೆಲೆಸು. ನಾನು ನೀನು ಮನುಕುಲಕ್ಕೆ ತಂದೆ ತಾಯಿಯಾಗಿರೋಣ. ನೀನಿನ್ನು ಮುಕ್ತಳಾಗು ಜೋಗುರಿ, ಮುಕ್ತಳಾಗು. ನಿಮ್ಮ ಪಾದ ಧೂಳಿನ ಸ್ಪರ್ಶದಿಂದ ನಾನು ಮುಕ್ತಳಾಗಿ ಮುತ್ತೈದೆಯಾಗಿ ನಿಮ್ಮಲ್ಲಿ ಒಂದಾಗಿರ್ತೀನಿ ಸ್ವಾಮಿ, ನಿಮ್ಮಲ್ಲಿ ಒಂದಾಗಿರ್ತೀನಿ. ಇನ್ನು ನನ್ನ ಯಾರು ಸ್ಮರಿಸ್ತಾರೋ, ನನ್ನ ಯಾರು ನೆನೀತಾರೋ ಅವ್ರಿಗೂ ಕೂಡ ನನ್ನ ಹಾಗೆ ಅವರೆಲ್ಲರಿಗೂ ಮುತ್ತೈದೆ ಭಾಗ್ಯ ಸಿಗಲಿ, ಮುತ್ತೈದೆ ಭಾಗ್ಯ ಸಿಗಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗುರು ವಿಶ್ವರಾಧ್ಯ ಪ್ರಭು ವಿಶ್ವರಾಧ್ಯ ಗುರು ವಿಶ್ವರಾಧ್ಯ. ಅಪೋರ ಏನಾಯ್ತು? ಶಾಖಾಪುರದಾಗ ಜೋಗುರಿ ಶಿವನ್ ಪಾದ ಸೇರಾಳ. ಪಂಜರದೊಳಗಿನ ಗಿಣಿ ಹಾರಿ ಹೋದ ಮೇಲೆ ಪಂಜರಕ್ಕಿಲ್ಲ ಕಿಮ್ಮತ್ತು. ಸಕ್ರಿಯ, ನನಗೂ ಸಮಾಧಿ ಸಿದ್ಧ ಮಾಡು. ಅಪೋರ ಬೇಡ ಅಪೋರ, ಬೇಡ ಅಪೋರ. ಸಕ್ರಿಯ, ನನಗೂ ಶಿವನಾಜ್ಞೆ ಆಗ್ಯಾದ. ನಾ ಬಂದ ಕಾರ್ಯ ಮುಗೀತಲೇ, ಮುಗೀತು. ಆರಂಭ ಆದದ್ದು ಅಂತ್ಯ ಆಗಲೇಬೇಕು. ಹುಟ್ಟಿದ ಮ್ಯಾಲೆ ಸಾಯಲೇಬೇಕು. ಹುಟ್ಟು ಸಾವು ಮುಖ್ಯ ಅಲ್ಲಲೇ, ಮುಖ್ಯ ಅಲ್ಲ. ಇವೆರಡರ ನಡುವಿನ ಬದುಕು ಬಹಳ ಮುಖ್ಯ. ಈ ದೇಹದ ಅವಗುಣವನ್ನು ಅಳಿದು ಗಂಭೀರ ಘನವಂತನಾಗಿ
ಅಗಾಧ ಅನುಭವ ನಂಬಿದ ನಿಜದಲ್ಲಿರಬೇಕು. ಆ ಪರಶಿವನ ಒಲುಮೆಯಿಂದ ಅಂತರಂಗದಲ್ಲಿ ಪರಮಸುಖವನ್ನು ಅನುಭವಿಸಬೇಕು. ನಾನು ಎಂಬ ಅಹಂಕಾರವನ್ನು ತೊರೆದು ಮನುಷ್ಯತ್ವದಿಂದ ಬಾಳಿ ಅನುಪಮ ಮಹಾಂತನ ಘನವನ್ನು ಅರಿತಾಗಲೇ ಜನ್ಮ ಸಾರ್ಥಕ ಆಗ್ತದಲೇ, ಜನ್ಮ ಸಾರ್ಥಕ ಆಗ್ತದ. ಮೊದಲು ನನ್ನ ಸಮಾಧಿ ತಯಾರು ಮಾಡು. ತಯಾರು ಮಾಡು ಮಾಡು ಮಾಡು. ನಿಂತ್ಕೊಳ್ಳಿ. ಏನ್ರಪ್ಪ ಅಷ್ಟಸಿದ್ಧಿಗಳೇ, ಯಾಕೆ ನನ್ನಿಂದ ಹೊರಗೆ ಬಂದ್ರಿ? ನೀವು ಸಮಾಧಿಯಾಗಲು ನಿರ್ಧರಿಸಿದ ಮೇಲೆ ಅಲ್ಲಿದ್ದು ನಾವು ಮಾಡುವುದಾದರೂ ಏನು, ಅದಕ್ಕೆ ಹೊರಬಂದೆವು. ಅಪ್ರತಿಮ ಯೋಗಸಿದ್ಧಿ ಸಾಧಕರಾದ ಗುರುವೇ, ನಿಮ್ಮಲ್ಲಿ ನಮ್ಮದೊಂದು ಪ್ರಾರ್ಥನೆ. ನಿಮ್ಮ ಯೋಗಸಿದ್ಧಿಗೆ ಶಿರಬಾಗಿ ನಿಮ್ಮಲ್ಲಿ ಸೇರಿ ನಾವು ಕಾರ್ಯನಿರ್ವಹಿಸುತ್ತಿದ್ದೆವು. ಇನ್ನು ನೀವು ನಮ್ಮಿಂದ ಏನು ಕೆಲಸ ಆಗಬೇಕು ಮಾಡಿಸಿಕೊಂಡು ಬಿಡುಗಡೆ ಕೊಟ್ಟರೆ ನಾವಿನ್ನೂ ಹೊರಡುತ್ತೇವೆ. ಅದು ಹೇಗೆ ಸಾಧ್ಯ? ನನ್ನ ಗುರು ಮತ್ತು ಆದಿಶಕ್ತಿಯ ಆಜ್ಞೆಯಂತೆ ನೀವೆಲ್ಲ ನನ್ನನ್ನು ಆಶ್ರಯಿಸಿಕೊಂಡಿದ್ದೀರಿ. ಈಗ ನಾನು ನಿಮ್ಮನ್ನು ಬಿಡುವುದಿಲ್ಲ. ನಾನು ದೇಹದಾರಿಯಾಗಿದ್ದಾಗ ನನ್ನನ್ನು ಅನುಸರಿಸಿದಂತೆ ನಾನು ಮುಕ್ತಿ ಹೊಂದಿದ ಮೇಲೂ ನೀವೆಲ್ಲ ಇಲ್ಲೇ ಇದ್ದು ನನ್ನನ್ನು ಅರಸಿ ಬರುವ ಭಕ್ತರನ್ನು ಕರುಣಿಸಿ ಕಾಪಾಡಬೇಕು, ಕರುಣಿಸಿ ಕಾಪಾಡಬೇಕು. ಅವರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾ ನೀವು ಇಲ್ಲೇ ಈ ಮುಕ್ತಿಧಾಮದಲ್ಲೇ ನೆಲೆಸಬೇಕು. ಇದು ನನ್ನ ಆಜ್ಞೆ. ನಿಮ್ಮ ಆಜ್ಞೆಯಂತೆ ನಿಮ್ಮ ನಂತರ ಈ ಸಿದ್ಧಿಕಟ್ಟೆಯ ಮೇಲೆ ಕುಳಿತುಕೊಳ್ಳುವ ಗುರುಗಳಿಗೂ ನೀವೆಂದೇ ತಿಳಿದು ಸೇವೆ ಮಾಡುತ್ತೇವೆ. ಇದು ಸತ್ಯ. ಗುರುದೇವ, ವಿರೂಪಾಕ್ಷಿ, ಎಂತ ಕೆಲಸ ಮಾಡ್ಬಿಟ್ಟಿಯ ಮಗನ, ಮೂರ್ಖ. ನಿರ್ವಿಕಲ್ಪ ಸಮಾಧಿ ಹೊಂದಬೇಕು ಅಂತ ಮಾಡಿದ್ನಲ್ಲೇ, ಅದಕ್ಕೆ ನಿನ್ ಭಂಗ ತಂದ್ಬಿಟ್ಟೆ. ನನ್ನ 70 ವರ್ಷಗಳ ಒಪ್ಪ ಓರಣದ ಆಧ್ಯಾತ್ಮಿಕ ನಿಲುವಿಗೆ ಭಂಗ ತಂದ್ಬಿಟ್ಟೆ. ಆಗ ಮೂರ್ಖ, ನನ್ನ ಉದ್ದೇಶನೇ ಬೇರೆ ಇತ್ತು. ನಾನು ಬರೀ ಸತ್ತು ಸಮಾಧಿ ಆಗ್ಬಾರ್ದಲೇ. ಯಾರು ನನ್ನನ್ನು ನಂಬಿ ಭಕ್ತಿಯಿಂದ ಭಜಿಸುತ್ತಾ ಬಂದು ನನ್ನ ಗದ್ದುಗೆ ಎದುರು ನಿಂತು ಮುತ್ಯ ಅಂತ ಕರೀತಾರೋ ಅವರಿಗೆಲ್ಲ ಓ ಅನ್ನಬೇಕು ಅಂತ ಮಾಡಿದ್ದೆ. ಅದನ್ನೆಲ್ಲ ಕೆಡಿಸ್ಬಿಟ್ಟೆ, ಆ ಸಮಯ ತಪ್ಪಿಸ್ಬಿಟ್ಟೆ. ಆದರೆ ಮುಂದೆ ಈ ದೇಹದಿಂದ ಬಿಡುಗಡೆ ಹೊಂದಿದ ಮೇಲೆ ನನ್ನಲ್ಲಿದ್ದ ನನ್ನಯ ಶಕ್ತಿ, ನನ್ನ ಜೀವಾತ್ಮ ಪರಮಾತ್ಮ ಸೇರಿಕೊಂಡು ಈ ಸ್ಥೂಲ ದೇಹವನ್ನು ತೊರೆದು ಸೂಕ್ಷ್ಮ ಶರೀರವಾಗಿ ಈ ಜಗತ್ತು ಇರುವವರೆಗೂ, ಸೂರ್ಯ ಚಂದ್ರ ತಾರೆಗಳು ಇರುವವರೆಗೂ ಈ ಕ್ಷೇತ್ರದಲ್ಲಿ ಸದಾ ಜಾಗೃತಾವಸ್ಥೆಯಲ್ಲಿದ್ದುಕೊಂಡು ಭಕ್ತರ ಪಾಲಿನ ಕಲ್ಪವೃಕ್ಷ ಕಾಮಧೇನುವಾಗಿ ಅವರ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುತ್ತಿರುತ್ತೇನೆ. ನಿನ್ನಿಂದಾಗಿ ನಾ ಮುಂದಿನ ಶಿವರಾತ್ರಿವರೆಗೂ ಶಾಲಿವಾಹನ ಶಕ 1879 ಜಯನಾಮ ಸಂವತ್ಸರದ ಫಾಲ್ಗುಣ ಶುದ್ಧ ಪಂಚಮಿವರೆಗೂ ಕಾಯಬೇಕಾಯ್ತು. ನನ್ನಿಂದ ಮಹಾಪರಾಧವಾಯಿತು. ಮುತ್ಯ ಅವ್ರ ದರ್ಶನ ನಮಗ್ ಯಾವಾಗ ಸಿಗುತ್ತೋ ಏನೋ. ಅಪ್ಪ ಅವ್ರನ್ನ ನೋಡೋಂಗಾಗದ. ಹೆಂಗ್ ನೋಡೋದು? ಈಗ ಅಪ್ಪರು ಗವಿಯಾಗಿರ್ತಾರಂತಪ್ಪ. ಯಾವಾಗ ಹೊರಗೆ ಬರ್ತಾರೋ ಯಾವಾಗ ಒಳಗೋಗ್ತಾರೋ ಒಂದು ಗೊತ್ತಾಗೋದಿಲ್ಲಪ್ಪ. ಅಪ್ಪ ವಿಶ್ವಾರಾಧ್ಯ ತಂದೆ, ನಿನ್ನ ದರ್ಶನ ನಮ್ಮ ಜೀವನದಾಗಿತ್ತು. ನಮ್ಮ ಸೇವೆ ಸ್ವೀಕರಿಸಿ ನಮ್ಮನ್ನ ಧನ್ಯನನ್ನಾಗಿ ಮಾಡೋ ತಂದೆ, ಧನ್ಯನನ್ನಾಗಿ ಮಾಡು. ಬಂದು ಬಿಟ್ಟೆ ಮಕ್ಕಳ. ಅಪ್ಪೋರ
ಅಬ್ಬೆ ತುಮಕೂರ್ನಲ್ಲಿ ಇರ್ಬೇಕಾದ್ ನೀವು ಇಲ್ಲಿ ಹ್ಯಾಂಗ್ ಬಂದ್ರಪ್ಪ? ನೀವೆಲ್ಲ ಭಕ್ತಿಯಿಂದ ಕರೆದ್ರಲ್ಲ, ಅದಕ್ಕ ಬಂದೀನಿ. ಯಾವ ಯಾವ ಕೆಲ್ಸಕ್ಕೆ ಹ್ಯಾಂಗ್ ಬರ್ಬೇಕು ನಂಗೆ ಗೊತ್ತದ. ಈ ಬಂಡಿಯಾಗ ನನ್ನನ್ನು ಕುಂದಿರ್ಸಿ ನನ್ನನ್ನು ಅಬ್ಬೆ ತುಮಕೂರ್ ತನಕ ಹೇಳ್ಕೊಂಡು ನಡೀರಿ. ಸಿದ್ಧಿ ಪುರುಷ ವಿಶ್ವರಾಜ್ಯ ಮಹಾರಾಜ್ ಕಿ ವೈರಾಗ್ಯ ಮೂರ್ತಿ ವಿಶ್ವರಾಜ್ಯ ಮಹಾರಾಜ್ ಕಿ ವಿಶ್ವಜ್ಯೋತಿ ವಿಶ್ವರಾಜ್ಯ ಮಹಾರಾಜ್ ಕಿ ಜಲ್ದಿ ನಡೀರ್ಲೆ. ವಿಶ್ವರಾಜ್ಯ ಮಹಾರಾಜ್ ಕಿ ಆರುಣ ಜ್ಯೋತಿ ವಿಶ್ವರಾಜ್ಯ ಮಹಾರಾಜ್ ಕಿ ಆ ಕಡೆ ಮಹಾರಾಜ್ ಕಿ ಶಿವಸ್ವರೂಪ ವಿಶ್ವರಾಜ್ಯ ಮಹಾರಾಜ್ ಕಿ ವಿಶ್ವರಾಜ್ಯ ಮಹಾರಾಜ್ ವಿಶ್ವರಾಜ್ಯ ಮಹಾರಾಜ್ ಜಲ್ದಿ ಎಳೀರ್ಲೆ. ಈ ಗಾಡಿ ಓಡಾಡಿ ಜಾಗದಾಗ ಮುಂದ ರಥೋತ್ಸವ ಆಗತ್ಲಿ, ದೊಡ್ಡ ಜಾತ್ರೆ ನಡೆಯುತ್ತೆ. ಜನನೋ ಜನ ಎಳೀರ್ಲಿ, ಎಳೀರಿ. ಪವಾಡ ಪುರುಷ ವಿಶ್ವರಾಜ್ಯ ಮಹಾರಾಜ್ ಕಿ ಓ ನಾಮ ಕಲಿರೋ ನಾನೆಂಬದಳಿರೋ, ಓ ನಾಮ ಕಲಿರೋ ಕಲಿರೋ. ಪಂಡಿತ ಶ್ರೇಷ್ಠರಾದ ವಿಶ್ವರಾಧ್ಯ ಅಣ್ಣನವರಿಗೆ ಶರಣು. ಅವನದು ಸಂಸಾರದ ವ್ಯಾಮೋಹ, ನನ್ನದು ಶಿವನ ವ್ಯಾಮೋಹ. ಅವನು ಈ ರೂಢ, ನಾನು ಆರೂಢ. ಬಾರ್ಲಲೇ ಚಂದ್ರ, ಇವನಪ್ಪ ನಾನು, ನನ್ನಪ್ಪ ಈತ. ಏನೋ ನನ್ನಪ್ಪ, ನಿನ್ನ ಕಾಲು ವಿಪರೀತ ಭಾವಾಗಿ ಕೀಮು ರಕ್ತ ಸೋರ್ಲಕ್ಕತ್ತದೆ. ನನ್ನ ಕಣ್ಣಿಂದ ನೋಡಕ್ಕಾಗ್ತಿಲ್ಲ ನನ್ನಪ್ಪ. ಈ ನೋವು ನಾನು ಹೆಂಗ್ ತಡ್ಕೊಂಡಿದ್ಯೋ ನನ್ನ ಗುರುವೇ. ಸಕ್ರಿಯ, ಇದು ಯಾಕೆ ಹೆಣ್ಮಕ್ಳ ತರ ಕಣ್ಣೀರಾಗ್ತಿ? ಈ ರೋಗ ಬಂದಿದ್ರೆ ಊರ್ ಮಂದಿ ಎಲ್ಲ ಸರ್ವನಾಶ ಆಗೋಗ್ಬಿಡ್ತಿದ್ರು. ಅದನ್ನ ತಡೆದಿದ್ದಕ್ಕೆ 3 ದಿನದಲ್ಲಿ ಹೋಗ್ತೀನಿ, ನಿನ್ನ ಶರೀರದಾಗ ಜಾಗ ಕೊಡು ಅಂತ ಪೀಡಿಸ್ತಿತ್ತು. ಅದಕ್ಕೆ ಕೊಟ್ಟೀನಿ. ಅದ್ ನನ್ಗೇನು ಮಾಡೋದಿಲ್ಲ ಸಕ್ರಿಯ. ಊರ್ ಮಂದಿ ಚಂದಾಗಿರ್ಬೇಕೋ ಬೇಡವೋ? ಅದಕ್ಕ ಜಾಗ ಕೊಟ್ಟೀನಿ. ಅದ್ರ ಪಾಡ್ಗೆ ಅದಿರತ್ತೆ. 3 ದಿನ ಆದ್ಮೇಲೆ ತಾನಾಗಿ ಹೋಗತ್ತೆ. ಸಕ್ರಿಯ, ಶಿವರಾತ್ರಿ ಬರ್ತದಲ್ಲಿ ಇಚ್ಛಾ ಮರಣ ಸ್ವೀಕಾರ ಮಾಡಬೇಕು. ಎಲ್ಲ ಭಕ್ತರನ್ನ ಅಬ್ಬೆ ತುಮಕೂರು ಕರ್ಸ್ಬಿಡು. ಕೇಳ್ರೋ ಮಕ್ಕಳ, ಮುಂದಿನ ದಿನಗಳು ಬಹಳ ಕೆಟ್ಟದಾಗಿರ್ತವೆ. ಕಲಿಪುರುಷ ಜನರನ್ನ ಕೆಡಿಸಿಬಿಡ್ತಾನ. ಮನುಷ್ಯರು ದುಷ್ಟ ದುರಾಚಾರಿಗಳಾಗಿ ಪಾಪಿಗಳಾಗ್ತಾರ. ನನ್ನ ವಂಶದಲ್ಲಿ ಹುಟ್ಟಿ ಬೆಳೆದ ಕುಡಿಯೊಂದು ಈ ಕ್ಷೇತ್ರದಲ್ಲಿ ಭಕ್ತರನ್ನು ಉದ್ಧರಿಸ್ತಾನೆ. ಯಾದಗಿರಿ ಅಬ್ಬೆ ತುಮಕೂರು ಒಂದಾಗಿ ಬೆಳೆಯುತ್ತೆ. ನನ್ನ ಮಠ ಸುಂದರ ದೇವಾಲಯ ಆಗ್ತದ. ನನ್ನ ಪ್ರಸಾದವನ್ನು ಉಂಡ ಭಕ್ತರು ಒಂದು ದಿನ ಭೀಮಾ ನದಿಯಾಗ ಕೈ ತೊಳಿತಾರ. ನಾ ಕುಳಿತ ಸಿದ್ಧಿ ಕಟ್ಟೆ ಬೇಡಿದ್ದನ್ನು ಕೊಡುವ ಕಲ್ಪವೃಕ್ಷ ಆಗ್ತದ. ನನ್ನ ಪ್ರಸಾದ ಮಂದಿರದ ದುನಿಬೂದಿ ಬಹುರೋಗ ಕಳೆವ ಶಿವಭಸ್ಮ ಆಗ್ತದ. ತಂದೆ, ಅಳ್ಬ್ಯಾಡ್ರ ಮಗಳ, ಅಳ್ಬ್ಯಾಡ್ರಿ. ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋದಿಲ್ಲ. ಅಪ್ಪನವರು 2-3 ದಿವಸದಿಂದ ಊಟ ತಿಂಡಿ ಎಲ್ಲ ಬಿಟ್ಬಿಟ್ರು. ನಮ್ಮಪ್ಪ ಶಿವ ಅಪ್ಪವ್ರನ್ನ ಕರ್ಸ್ಕೊಂಡ್ಬಿಟ್ಟ.
ಅಪ್ಪೋರು ಶಿವೈಕ್ಯ ಆಗ್ಬಿಟ್ರು. ಗುರು ವಿಶ್ವಾರಾಧ್ಯ ಪ್ರಭು ವಿಶ್ವಾರಾಧ್ಯ